Trust across generations. UAE Exchange, world's trusted money transferer. ಕೇಂದ್ರ ಸರ್ಕಾರದ ಒಡೆದು ಆಳುವ ನೀತಿ ಈ ಸೇತು ಸಮುದ್ರಮನ್ನ ಪುನಃ ಎತ್ತುತ್ತಾ ಇದೆ. ಇದು ಒಂದ್ಸರಿ ಸತ್ತು ಹೋಗಿತ್ತು, ಅದನ್ನು ಪುನಃ ಅಫಿಡವಿಟ್ ಹಾಕಿ ಇನ್ನೊಂದು ಸರಿ ಅದಕ್ಕೆ ಜೀವ ಕೊಡ್ತಾ ಇದ್ದಾರೆ. ತ್ರೇತಾಯುಗದಲ್ಲಿ ಒಂದು ಯುಗ ಕಳಿಬೇಕಾದ್ರೆ 4,32,000 ವರ್ಷಗಳಾಗತ್ತೆ. ಹಾಗೆ ತ್ರೇತಾಯುಗದ ಶ್ರೀರಾಮಚಂದ್ರ ಕಟ್ಟಿದ ಸೇತುವೆಯನ್ನ ಧ್ವಂಸ ಮಾಡಲಿಕ್ಕೆ, ಆದರೆ ಇದು ನಮ್ಮವರೇ ಆದ ಇಬ್ಬರಿದ್ದಾರೆ. ರಾಜೇಂದ್ರ ಸಾಚಾರ್ ಅಂತ ಹೇಳಿ ಒಬ್ರು, ರಾಜೇಂದ್ರ ಪಚೌರಿ ಅಂತ ಹೇಳಿ ಇನ್ನೊಬ್ರು. ರಾಜೇಂದ್ರ ಪಚೌರಿ ಅವರು ಅಂತಾರಾಷ್ಟ್ರೀಯ ಪ್ರಕೃತಿಯ ಶಾಸ್ತ್ರಜ್ಞರು. ಅವರಿಗೆ ಕರೆಸಿ ಕೇಂದ್ರ ಸರ್ಕಾರ ಒಂದು ಸಮಿತಿಯ ವರದಿಯನ್ನು ಕೊಡಬೇಕು ಅಂತ. ಆ ಸಮಿತಿಯ ವರದಿಯಿಂದ ರಾಮ ಸೇತು ಯಾವ ರೀತಿಯಿಂದನೂ ಒಳ್ಳೆಯದಲ್ಲ, ಅಲ್ಲಿ ಇರೋ ಸಾವಿರಾರು ರೀತಿಯ ಜೀವರಾಶಿಗಳಿದೆ, ಮೀನುಗಳಿದೆ, ಮತ್ತೆ ಅಲ್ಲಿಯ ಹವಳದ ಗಣಿಗಳಿದೆ, ಇದೆಲ್ಲ ನಾಶವಾಗಿ ಹೋಗುತ್ತೆ. ಅದರ ಜೊತೆಗೆ ಥೋರಿಯಂ ಅನ್ನ ಅಂತದ್ದು ಒಂದು ಖನಿಜ ಅದರ ಸುತ್ತಮುತ್ತ ಸಿಗುತ್ತೆ. ಆ ಥೋರಿಯಂ ಖನಿಜ ಈ ದೇಶದ ಅಟಾಮಿಕ್ ಎನರ್ಜಿ ಎಸ್ಟಾಬ್ಲಿಷ್ಮೆಂಟ್ಗೆ ಬೇಕಾಗಿರುವಂತ 400 ವರ್ಷಗಳಿಗೆ ಸಾಕಾಗ ಅಂತದ್ದು ಥೋರಿಯಂ ನಿಕ್ಷೇಪ ಅಲ್ಲಿದೆ. ಇದನ್ನೆಲ್ಲ ಸದೆಬಡಿದು ಧ್ವಂಸ ಮಾಡಿ ಕೇಂದ್ರ ಸರ್ಕಾರ ಹಣ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡಿದೆ. ನಮ್ಮ ಬಾಲ್ಯದಲ್ಲಿ ಹಿರಿಯರು ಪಾಠ ಮಾಡುವಾಗ ಹೇಳುವಾಗ, ಲಂಕೆಗೆ ರಾವಣ ಅಧಿಪತಿ ಸೀತೆಯನ್ನ ಅನ್ಯಾಯವಾಗಿ ಕುಟಿಲ ನೀತಿಯಿಂದ ಕದ್ದು ಹೋದಂತಹ ರಾವಣನನ್ನ ಸಂಹಾರ ಮಾಡಿ ಸೀತೆಯನ್ನ ಬಿಡಿಸಿ ಭಾರತಕ್ಕೆ, ಅಯೋಧ್ಯೆಗೆ ಶ್ರೀರಾಮ ಕರೆದುಕೊಂಡು ಬಂದ. ಆ ಕಾಲದಲ್ಲಿ ಲಂಕೆಗೆ ಮತ್ತು ಭಾರತಕ್ಕೆ ಇದ್ದಂತಹ ಒಂದು ಕೊಂಡಿಯನ್ನ ನಿರ್ಮಾಣ ಮಾಡಿ, ಸೇತುವೆಯನ್ನ ನಿರ್ಮಾಣ ಮಾಡಿ, ಇಲ್ಲಿಂದ ಲಕ್ಷಾಂತರ ಜನ ಸೈನಿಕರು, ವಾನರರು ಎಲ್ಲ ಲಂಕೆಯನ್ನ ಸುತ್ತುವರೆದರು ಅಂತಕ್ಕಂಥ ಪುರಾಣದ ಕಥೆ ಎನ್ನುವ ರೀತಿಯಲ್ಲಿ ಜನ ತಿಳ್ಕೊಂಡಿದ್ರು. ಇತ್ತೀಚೆಗೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಒಂದು ಸ್ಯಾಟಲೈಟ್ ಚಿತ್ರವನ್ನ ತೆಗೀತದೆ. ಆ ಚಿತ್ರ ಇವತ್ತು ನಮಗೆ ಸ್ಪಷ್ಟವಾಗಿ ಕಾಣ್ತದೆ. ಭಾರತ ಮತ್ತು ಶ್ರೀಲಂಕಾವನ್ನ ಜೋಡಿಸುವ ಒಂದು ಸೇತುವೆ ಅಲ್ಲಿ ಇತ್ತು. ಸುಮಾರು 30-40 ಮೀಟರ್ ಅಡಿಯಲ್ಲಿ ಸ್ಪಷ್ಟವಾಗಿ ಅಲ್ಲಿ ಒಂದು ಸೇತುವೆ ನಮಗೆ ಗೋಚರ ಆಗ್ತಾ ಇದೆ. ನಮ್ಗೆಲ್ರಿಗೂ ಗೊತ್ತಿದೆ, ರಾಮಾಯಣ ಮಹಾಭಾರತ ಅದು ಒಂದು ಕಥೆಗಳಲ್ಲ, ಈ ಭಾರತದ ಪುಣ್ಯ ನೆಲದಲ್ಲಿ ಹಾದು ಹೋಗದಂತಹ ಒಂದು ಸಂಗತಿಗಳು, ಸತ್ಯ ಘಟನೆಗಳು ಎನ್ನುವುದನ್ನ ನಾವು ಶ್ರದ್ಧಾವಂತ ಹಿಂದೂಗಳು ಭಾರತೀಯರು ನಂಬ್ತಾರೆ. ಆದರೆ ಯಾವ ಒಂದು ಕೆಲವು ವ್ಯಕ್ತಿಗಳು, ಕೆಲವು ಸರ್ಕಾರಗಳು, ವ್ಯವಸ್ಥೆಗಳು ಏನ್ ಮಾಡ್ತವೆ ಅಂತಂದ್ರೆ, ಸಮುದ್ರವನ್ನ ಮುಚ್ಚಲಿಕ್ಕೆ, ಅಂದ್ರೆ ಸಮುದ್ರ ಕೊರೆತವನ್ನು ತಡೆಯಲಿಕ್ಕೆ ಎಷ್ಟು ಬಂಡೆಯನ್ನ ಆ ಸಮುದ್ರದ ಆಳಕ್ಕೆ ಹಾಕಿದ್ರು ಯಾರಿಗೂ ಲೆಕ್ಕ ಸಿಕ್ಕುವುದಿಲ್ಲ. ಅದೇ ರೀತಿಯಲ್ಲಿ ತಡೆಗೋಡೆಯನ್ನ, ಸಮುದ್ರಕ್ಕೆ ತಡೆಗೋಡೆಯನ್ನು ಕಟ್ಟುವಾಗ ಸಮುದ್ರದ ಅಡಿಯಲ್ಲಿ ಎಷ್ಟು ಆಳದಿಂದ ಅದು ನಿರ್ಮಿಸಲಾಯಿತು ಎನ್ನತಕ್ಕಂಥದ್ದು ಕೇವಲ ಇಂಜಿನಿಯರ್ಗಳಿಗೆ ಮಾತ್ರ ಗೊತ್ತಾಗ್ತದೆ. ಕೋಟ್ಯಾಂತರ ರೂಪಾಯಿಯನ್ನ ಅವರು ತೀನುವುದು. ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಗೊತ್ತಿದೆ, ನಮ್ಮ ತರಂಗ ಮಾಧ್ಯಮಗಳನ್ನ ಹರಾಜು ಮಾಡುವಾಗ ಕೇಂದ್ರ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿಯ ವಂಚನೆಯನ್ನು ಮಾಡಿದೆ. ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆಯಾಗಿದೆ ಎನ್ನತಕ್ಕಂಥದ್ದು ನಮ್ಗೆ ಗೊತ್ತಿದೆ. ತಮಿಳುನಾಡಿನ ಡಿಎಂಕೆಯ ಕೆಲವು ಮಂತ್ರಿಗಳು ತಲೆದಂಡವನ್ನು ಕೂಡ ಕೊಟ್ಟಾಗಿದೆ. ಒಂದೊಂದು ರೀತಿಯ ವಂಚನೆಯನ್ನ, ಕರ್ಮಕಾಂಡವನ್ನ ಮಾಡುವ ಮೂಲಕ ಕೋಟ್ಯಾಂತರ ರೂಪಾಯಿಯನ್ನು ಕಬಳಿಸಬಹುದು ಎನ್ನುವಂತ ಯೋಚನೆ
ಅವರ ತಲೆಯಲ್ಲಿದೆ, ವ್ಯವಸ್ಥಿತವಾಗಿ ದುಷ್ಟಕೂಟ ಮಾಡ್ತಾ ಇದೆ. ನಮ್ಗೆ ಗೊತ್ತಿದೆ, ಏಷ್ಯನ್ ಗೇಮ್ಸ್ನಿಂದ ಈ ಕ್ರೀಡಾಕೂಟದಿಂದ ಕೋಟ್ಯಂತರ ರೂಪಾಯಿ ಸಾಮಾನ್ಯ ಜನಗಳು ಕೊಟ್ಟಂತಹ ಟ್ಯಾಕ್ಸ್ನಿಂದ, ಕರದಿಂದ ಕೊಟ್ಟಂತಹ ದುಡ್ಡನ್ನ ಈಗಿನ ಕೇಂದ್ರ ಸರ್ಕಾರ ತಿಂದು ಹಾಕಿರುವಂತಹದ್ದು ನಮಗೆ ವೇದ್ಯ ಇದೆ. ಅದರ ಜೊತೆ ತಮಿಳುನಾಡಿನ ಡಿಎಂಕೆ ಸರ್ಕಾರದ ಋಣವನ್ನು ತೀರಿಸಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಮಾಡಿತು. ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಈ ರಾಮ ಸೇತುವನ್ನ ಒಡೆದು ಅಲ್ಲಿ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡುವ ಮೂಲಕ ಸುತ್ತುವರಿದು ಹೋಗತಕ್ಕಂತಹ ಏನು ನಾವೆಗಳಿವೆ, ಶಿಪ್ಗಳಿವೆ, ಸುಮಾರು ಹತ್ತಿರದಲ್ಲಿ ಅದಕ್ಕೆ ಪ್ರದಕ್ಷಿಣೆ ಬರಬಹುದು ಎನ್ನುವ ಒಂದು ನೆಪವನ್ನು ಒಡ್ಡಿ ಈ ರೀತಿ ರಾಮ ಸೇತುವನ್ನು ಒಡೆಯತಕ್ಕಂತಹ ಷಡ್ಯಂತ್ರವನ್ನ 2 ವರ್ಷದ ಹಿಂದೆ ಕೇಂದ್ರ ಸರ್ಕಾರ ಮಾಡಿತು. ಅದಕ್ಕೆ ಪೂರಕವಾಗಿ ತಮಿಳುನಾಡಿನ ಡಿಎಂಕೆ ಸರ್ಕಾರ ಅದರ ಒಂದು ಪಾಲುದಾರ ಸಂಸ್ಥೆಯಾಗಿತ್ತು. ಈಗ ತಮಿಳುನಾಡಿನ ಪಾಲುದಾರ ಸರ್ಕಾರ ಎಡಿಎಂಕೆ ಸರ್ಕಾರ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅದರ ಋಣ ಇದೆ. ಅದರ ಋಣವನ್ನು ತೀರಿಸುವಂತಹ ಒಂದು ಷಡ್ಯಂತ್ರ ಈಗ ನಡೀತಾ ಇದೆ. ಒಮ್ಮೆ ಈ ಒಂದು ಪ್ರಕಲ್ಪವನ್ನ, ಈ ಒಂದು ವ್ಯವಸ್ಥೆಯನ್ನ ಕೈಬಿಟ್ಟಂತಹ ಕೇಂದ್ರ ಸರ್ಕಾರ ಈಗ ಸುಪ್ರೀಂ ಕೋರ್ಟಿಗೆ ಪುನಃ ಅಫಿಡವಿಟ್ ಅನ್ನು ಸಬ್ಮಿಟ್ ಮಾಡ್ತದೆ. ನಾವು ಈ ಕೆಲಸವನ್ನ ಮಾಡುವುದರಿಂದ ಎಷ್ಟು ಲಾಭ ಇದೆ, ದೇಶದ ಜನತೆಗೆ ಎಷ್ಟು ಒಳ್ಳೆಯ ಪರಿಣಾಮ ಆಗ್ತದೆ ಅನ್ನತಕ್ಕಂಥ ಅಫಿಡವಿಟ್ ಅನ್ನು ಕೊಡ್ಲಿಕ್ಕೆ ಹೊರಟಿದೆ. ನಮ್ಗೆ ಇದು ಸ್ಪಷ್ಟ ಗೊತ್ತಿದೆ. ವಿಶ್ವ ಹಿಂದೂ ಪರಿಷತ್ತು, ಈ ದೇಶ ಪ್ರೇಮಿ ಎಲ್ಲ ಸಂಘಟನೆಗಳು ಕೂಡ ದೇಶದ ಉದ್ದಗಲಗಳಲ್ಲಿ ಇದನ್ನ ಕಟುವಾದ ರೀತಿಯಲ್ಲಿ ವಿರೋಧಿಸ್ತೇವೆ. ಇತ್ತೀಚೆಗೆ ನಮಗೆ ತಿಳಿದ ಹಾಗೆ ಕೇಂದ್ರ ಸರ್ಕಾರ ಯಾವ ಅಫಿಡವಿಟ್ ಅನ್ನು ಕೊಟ್ಟು ಕೋರ್ಟಿನ ಮೂಲಕ, ಈ ರೀತಿ ಯಾವುದಾದ್ರೂ ಕೂಡ ಕೋರ್ಟಿನ ಮೂಲಕ ಬಂದಾಗ ಜನ ಅದನ್ನು ಒಪ್ತಾರೆ ಅನ್ನತಕ್ಕಂಥ ಒಂದು ಭ್ರಮೆಯಿಂದ, ಕುಟಿಲ ನೀತಿಯಿಂದ ಈ ರೀತಿಯ ಅಡ್ಡದಾರಿಯನ್ನ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬಂಧುಗಳೇ, ಏನೆಲ್ಲ ಭಾರತೀಯ ಜೀವನದಲ್ಲಿ, ಭಾರತೀಯ ಸಮಾಜದಲ್ಲಿ, ನಮ್ಮ ಹಿಂದೂಗಳಲ್ಲಿ ಶ್ರದ್ಧೆಗೆ ಸಂಬಂಧಪಟ್ಟಂತಹ ವಿಚಾರ ಇದೆ, ಆ ಶ್ರದ್ಧೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರವನ್ನು ಕೂಡ ತುಳಿಯತಕ್ಕಂತಹ ವ್ಯವಸ್ಥಿತವಾದಂತಹ ಸಂಚನ್ನ ಹಿಂದೂ ವಿರೋಧಿ ಸರ್ಕಾರಗಳು, ಈ ಸಂಸ್ಥೆಗಳು ಇವತ್ತು ಮಾಡ್ತಾ ಇವೆ. ಗೋ ಹತ್ಯೆಯ ಬಗ್ಗೆ ಒಂದು ಕಾನೂನನ್ನು ತರಲಿಕ್ಕೆ ಅದಕ್ಕೆ ವಿರೋಧ. ಅದೇ ರೀತಿಯಲ್ಲಿ ಒಂದು ಗೋ ಮಸೂದೆಯನ್ನ ಯಾವ ರೀತಿಯಲ್ಲಿಯೂ ಕೂಡ ಅದನ್ನು ಅಳವಡಿಸಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಬೇಕಾದಂತಹ ಷಡ್ಯಂತರ. ಅಯೋಧ್ಯೆಯಲ್ಲಿರ್ತಕ್ಕಂತಹ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ, ಅಲ್ಲಿ ಯಾವುದೇ ರೀತಿಯ ಸಂಶಯ ಅಥವಾ ನಿರ್ಬಂಧ ಇಲ್ಲದಂತಹ ಜಾಗವನ್ನ 60-70 ಎಕರೆಯಷ್ಟು ಜಾಗವನ್ನ ರಾಮ ಜನ್ಮಭೂಮಿ ನ್ಯಾಸಕ್ಕೆ ಬಿಟ್ಟು ಕೊಡಬೇಕೆನ್ನುವಂತಹ ಯೋಚನೆ ಇದ್ರೂ ಕೂಡ ಕೇಂದ್ರ ಸರ್ಕಾರ ಅದನ್ನ ಬಿಟ್ಟು ಕೊಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಕೇವಲ ಅಲ್ಪಸಂಖ್ಯಾತರ ಒಂದು ವರ್ಗದ ತುಷ್ಟೀಕರಣವನ್ನು ಮಾಡಿ ಈ ಮುಂಬರುವತಕ್ಕಂಥ ಚುನಾವಣೆಯಲ್ಲಿ ಅವರ ಓಟನ್ನ ಕಬಳಿಸುವಂತಹ ಏಕಮೇವ ಉದ್ದೇಶದಿಂದ ಹಿಂದೂ ವಿರೋಧಿ ಚಟುವಟಿಕೆಯನ್ನ ಈಗಿನ ಕೇಂದ್ರ ಸರ್ಕಾರ, ಅದಕ್ಕೆ ಪೂರಕವಾದಂತಹ ಕಮ್ಯುನಿಸ್ಟ್ ಪಾರ್ಟಿಗಳು, ವಿಚಾರವಾದಿಗಳು ಅದನ್ನ ಬೆಂಬಲಿಸ್ತಾ ಇವೆ. ನಮ್ಮ ಸಂಘಟನೆ ಮತ್ತು ದೇಶಪ್ರೇಮಿ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಇನ್ನು ಅನ್ಯಾನ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರಿದಂತ ಇನ್ನು ಅನ್ಯಾನ್ಯ ಸಂಘಟನೆಗಳು ಇದನ್ನ ಏವಕೇನ ಮಾಡಲಿಕ್ಕೆ ಅವಕಾಶವನ್ನು ಕೊಡುವುದಿಲ್ಲ.